ಎಲ್ರಿಗೂ ನಮಸ್ಕಾರ ರೀ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇನ್ನೊಂದು MK ಸವಿದೀಪ ಯೂಟ್ಯೂಬ್ ಚಾನಲ್ಗೂ ಕೂಡ ದಯವಿಟ್ಟು ಸರ್ಚ್ ಮಾಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗಿಡದಾಗ ಹಣ್ಣು ಅರ್ದಿದ್ದು ನೋಡ್ರಿ ಸ್ನೇಹ, ಮಸ್ತ್ ಆಗೈತ್ರಿ ಹಣ್ಣು. ಸದ್ಯಕ್ಕೆ ಇಷ್ಟು ತಾಜಾ ಹಣ್ಣು ಎಲ್ಲಿ ಸಿಗಂಗಿಲ್ಲ ನೋಡ್ರಿ ಫ್ರೆಂಡ್ಸ. ಬಟ್ ನಾವು ಗಿಡಗಳು ಹಚ್ಚಿದ್ವಪ್ಪ ಅಂದ್ರೆ ಅದರಿಂದ ನಮ್ಗೆ ಹಣ್ಣು ಸಿಗುತ್ತಾ, ನಮ್ಗೆ ಒಳ್ಳೆ ರುಚಿನೂ ಸಿಗುತ್ತಾ. ದಯವಿಟ್ಟು ಯಾರ ಮನೆ ಹತ್ರನಾದರೂ ಕೂಡ ಜಾಗ ಇತ್ತಪ್ಪ ಅಂತಂದ್ರೆ ವೇಸ್ಟ್ ಮಾಡಬೇಡ್ರಿ. ಯಾವುದಾದ್ರೂ ಒಂದು ಹಣ್ಣಿನ ಗಿಡನೂ ಹಚ್ಚಿರಿ, ನೆರಳೂ ಆಗುತ್ತಾ, ನಿಮಗೂ ಹಣ್ಣನ್ನು ಕೂಡ ಸಿಗ್ತಾವ. ಯಾವುದೇ ಇರಲಿ, ಅದು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಿಡ ಇದ್ರೂ ಪರವಾಗಿಲ್ಲ, ಗಿಡಗಳನ್ನು ಹಚ್ಚಿ ದಯವಿಟ್ಟು ಸಾಧ್ಯ ಮಾಡಿಕೊಂಡು ಗಿಡಗಳನ್ನ ಹಚ್ಚಿರಿ. ಪರಿಸರ ಉಳಿಸ್ಬೇಕು, ಪರಿಸರ ಬೆಳೆಸ್ಬೇಕು. ಸಿಟಿಯಾಗಂತೂ ಸ್ವಲ್ಪ ಕಡಿಮೆ ಚಾನ್ಸ್ ಇರ್ತದೆ. ಬಟ್ ಹಳ್ಳಿ ಊರ ಕಡೆ ಅದ್ರಾಗ ನಿಮ್ಗೆ ಸ್ವಲ್ಪ ಜಾಸ್ತಿ ಜಾಗ ಇತ್ತಪ್ಪ ಅಂದ್ರೆ ದಯವಿಟ್ಟು ಗಿಡಗಳನ್ನು ಹಚ್ಚಿರಿ ಅಂತ ಕೇಳ್ಕೊತ ಈ ಬ್ಲಾಗನ್ನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಹಣ್ಣು ನೋಡ್ರಿ ಫ್ರೆಂಡ್ಸ್, ಸೂಪರ್ ಐತಿ, ಸಖತ್ತೈತಿ. ಎಲ್ಲ ಮಕ್ಳಿಗೂ ಈ ಸದ್ಯಕ್ಕೆ ಹಣ್ಣನ್ನು ಕೊಡ್ತಾಳ್ರಿ. ಕೊನೆವರೆಗೂ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮಕ್ಕೊಂಡಿದ್ವಿ, ಯಪ್ಪ ಸೊಣ್ಣಿನ ಒಣಗ್ಯಾವ ನೋಡ್ರಿ ಬಿಸಿಲಿಗೆ. ಈಗ ಏನಾಗ್ಬಿಟ್ಟೈತಂದ್ರೆ ಎಲ್ಲಿ ಬೋರ್ ಹೊಡೆದ್ರು ನೀರು ಕಡಿಮೆನೇ ಸಿಟಿ ಊರೊಳಗೆ. ಯಾಕಂದ್ರೆ ಎಲ್ಲ ಕಡೆ ರೋಡುಗಳನ್ನೇ ಜಾಸ್ತಿ ಇರ್ತಾವೆ. ಮೊದಲೆಲ್ಲ ಮಳೆ ಬಂದ್ರೆ ಓಣಿ ರೋಡ್ಗಳಿಗೆಲ್ಲ ಭೂಮಿ ನೀರನ್ನು ಹೀರ್ಕೊಂತಿತ್ತು. ಆವಾಗ ಬೋರ್ ಹೊಡೆದ್ರು ಕೂಡ ನೀರು ಬರ್ತಿದ್ವು. ಈಗ ಎಲ್ಲ ಹಳ್ಳಿಗಳಿಗೂ ಕೂಡ ಶಿಶಿ ರೋಡನ್ನು ಮಾಡಿಬಿಟ್ಟಾರ. ನೀರು ಭೂಮಿ ಮ್ಯಾಗ ಯಾವ ಥರ ಜಮಾ ಆಗುತ್ತೆ ಹೇಳ್ರಿ. ಎಲ್ಲನೂ ರೋಡ್ ಸೈಡ್ ಎಲ್ಲ ಹರಿದು ಹೋಗಿ ಮೋರಿಗಳಿಗೆ, ಡ್ರೇರೀಸ್ಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತೈತಿ. ಸೊ ನೀರು ಹಿಂಗಂದ್ರೆ ಎಲ್ಲಿಂದ ಬೇಕು? ಬೋರ್ ಹೊಡೆದ್ರೆ ನೀರು ಎಲ್ಲಿಂದ ಬರಬೇಕು? ಇದೇ ಥರ ಆತಂದ್ರೆ ಇನ್ನೊಂದು 10-15 ವರ್ಷ ಅಷ್ಟೊತ್ತಿಗೆ ನೀರನ್ನು ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಹೆಂಗೆ ಕೊಂಡ್ಕೊತೀವಿ ಹಂಗೆ ಕೊಂಡ್ಕೋಬೋ. ಇಮೇಜಿನ್ ಮಾಡ್ಕೊರಿ, ಆ ಥರ ಕೊಂಡ್ಕೊಳ್ಳೋ ಪರಿಸ್ಥಿತಿನೂ ಬರ್ಬೋದು. ನಾವು ಹೆಂಗೆ ಇವತ್ತು ನೀರನ್ನು ಸಮೃದ್ಧಿಯಾಗಿ ಯೂಸ್ ಮಾಡಕತ್ತೀವಿ, ಒಳ್ಳೆ ಗಾಳಿ. ಈಗೆಲ್ಲ ಕಲುಷಿತನೇ ಆಗೈತೆ ಬಿಡ್ರಿ. ಆದ್ರೂ ಇರುವಷ್ಟರೊಳಗನೆ ಯಾವ ಥರ ಒಳ್ಳೆ ಲೈಫನ್ನು ಈಗ ಸದ್ಯಕ್ಕೆ ಮಾಡಕತ್ತೀವಿ. ಮುಂದೆ ನಮ್ಮ ಮಕ್ಳಿಗೂ ಕೂಡ ಅದೇ ಒಂದು ಇರಬೇಕಪ್ಪ ಅಂದ್ರೆ ದಯವಿಟ್ಟು ಗಿಡ ಮರಗಳನ್ನು ಬೆಳೆಸ್ರಿ, ಉಳಿಸ್ರಿ ಅಂತಷ್ಟು ನಮ್ರತೆಯಿಂದ ಕೇಳ್ಕೊತೀನಿ. ಒಂದು ಅಗಳ ಹಣ್ಣಕ್ಕೂ ನಮ್ಮ ಹೆಸರು ಬರ್ದಿರ್ತೈತಿ ಅಂತ ಅದಕ್ಕೊಂದು ಲೆಕ್ಕ ಇರ್ತೈತಿ. ಏನು ಅಡುಗೆ ಕೇಳಿಸ್ತಾವು, ಏನು ಅನ್ನ ಚೆಲ್ತಾವು. ನಾವು ಹಿಂದಕ್ಕೊಂದು ನೆಲ್ಲಿದ್ರಿ ಹಿಡಿಯೋ ಮಾಡಾಕ್ತಿ ನೀನು ಹಂಗ್ಯಾಕೆ ಮಾಡ್ತೀರಿ? ಅಕ್ಕಿಯಾಗ ಒಂದು ನೆಲ್ಲು ಬಂದ್ರೆ ನೆಲ್ಲು ಬಂಡಿಗೆ ತಿಕ್ಕಿ ಅಕ್ಕಿಯಾಗ ಹಾಕಿ ಈ ಕಡೆ ಚೆಲ್ಲಿದ್ರು ಸರಿ ಅನ್ನ, ಈ ಕಡೆ ಚೆಲ್ಲಿದ್ರು ಇಟ್ಟ ಅನ್ನ, ಹುಡುಗರು ಉಳೋದ್ರಾಗ ಗಂಗಾಳದಾಗ ಇಟ್ಟ ಅನ್ನ. ನಾವ್ಯಾಕೆ ಮಾಡೇವ ಎಂಥ ಬದುಕು? ತಂಗ್ಳು ರೊಟ್ಟಿ ಸಿಗಲಾರ್ದಂಗಾಗಿ ಒಂದು ರೊಟ್ಟಿಯಾಗ 2 ರೊಟ್ಟಿ ಉಳಿದ್ರಂದ್ರೆ ಮತ್ತೆ ಮಕ್ಳು ಉಣ್ತಾವಂತೇಳಿ ಇಟ್ಟು ಚಪಾತಿ ಮಾಡಕ್ಕೆ ಎಣ್ಣೆ ತೊಗೊಂಡಿರ್ತಾರ ಬಟ್ಟಲ್ದಾಗ. ನೋಡಿ ಎಣ್ಣೆ ಇನ್ನ ಈಗ ಇದನ್ನ ಐತೆವು ಅಂತ ಹೇಳಿದ್ರೆ ಇದನ್ನ ಹತ್ತಿದ್ನಿ ನನಗೆ ಗೊತ್ತಿಲ್ಲ. ಇದನ್ನು ಈಗ ಅಲ್ಲಿ ಇಟ್ಟು ಎಣ್ಣೆ ಬಟ್ಟಲ್ದ ತುಂಬಿ ಪಟ್ಟನ್ ಚೆಕ್ಕೊಂಡಿದ್ದು ಇಟ್ಟು ಚೆಲ್ಲಿ ಹೋಗಿತ್ತು. 175 ರೂಪಾಯಿ 1 ಕಿಲೋ ಎಣ್ಣೆ. 1 ತಿಂಗಳಾಗಿಲ್ರಿ ಇವ್ರು ಬಂದು 9 ಕಿಲೋ ಎಣ್ಣೆ ಆಯ್ತು. 3 ಕಿಲೋ ಮತ್ತೆ ಮನೆ 3 ಕಿಲೋ ತಂದು ಇನ್ನೊಂದು 4 ದಿನದಾಗ ಅದನ್ನ ಆಗಿ ಮಾಡ್ತಾರೆ. ತಿನ್ನೋದ ತಿನ್ಬೇಕು, ತಿನ್ಲಾರ ತಿಂದ್ರೆ ಏನು ಹೊಟ್ಟೆಗೆ ಏನು ಬಂಗಾರ ಅಕ್ಕತ್ತೆ? ಚಪಾತಿಗೆ ಅಕ್ಕಕ್ಕೆ ಎಣ್ಣೆ ತೊಗೊಂಡಿರ್ತಾರ. ಅಲ್ಲ ಎಲ್ಲರ ಮಕ್ಳಿಗೆ ಹೇಳ್ತೀನಿ, ನಮ್ಮ ಮಕ್ಳಿಗೆ ಅಂತ ಅಲ್ಲ. ನಾವೆಲ್ಲ ಮರ ಇಟ್ಟು ಅನ್ನಕ್ಕಾಗಿ ತುತ್ತು, ಅನ್ನಕ್ಕಾಗಿ ಬಿಟ್ಟು ನೀರಿಗಾಗಿ ಮರಗಿವಿ. ಮಕ್ಳು ಉಣ್ತಾವ ಏನೋ ಯಾಕೆಲ್ದಕ್ಕೆ ಬಿಡೋ ಅನ್ನೋದು ಅವಕ್ಕಿಟ್ಟು ನಾವು ಡಕ್ಕಿ ಕೌದ್ಯಾಕ ಹಾಕೊಂಡು ಮುಕ್ಕೊಂದೀವಿ. ನಮಗೆ ಅನ್ನ ಚೆಲ್ಲೋದು ಕೆಡ್ಸೋದು ಮಾಡಿದ್ರು ಮೈ ಹಗ್ಗಂದು ಬಿಡುತ್ತ. ತಿನ್ಬೇಕು, ಏನು ತಿನ್ಬೇಕು, ಏನು ಉಣ್ಬೇಕು ತಿಳಿದು ಕೇಳೋದಿಲ್ಲ, ತಿಳಿದದ್ದು ಬಿಡೋದಿಲ್ಲ. ಇದೆ ಏನು ಹಿಂಗತಿ ಮಾಡಿದ್ರ? ನೀ ಏನು ಮಾಡತ್ತಿ ಮಮ್ಮಿ ಈಗ? ಯವ್ವ ಈಗ 1-2 ಪಾನಿಪುರಿ ಅಂತ ತಂದೀನಿ. ನಾನೇ ಇರ್ಲಿ ತಿಂತಾವ ಮಕ್ಳು ಕರೆದ್ರೆ ಹಂಗಾರ ಅಂತೇಳಿ 1 ಕಿಲೋ ಈಗ ತೆಗಿತಾರಲ್ರಿ ಕರೆದಿಂದ ತೆಗೆದು ಅವನ್ನ ಹಿಂಗೊಂದು ಸ್ವಲ್ಪ ಜಾಲಿಸ್ಬೇಕು. ಜಾಲಿಸಿ ಇದ್ರಾಗ ಹಾಕ್ಕೊಂಡ್ರ ಎಣ್ಣೆ ಇದ್ರಾಗೂ ಬೀಳ್ತೈತಿ, ಇದ್ರಾಗ ಎಣ್ಣೆ ಉಳಿಯಂಗಿಲ್ಲ. ಇದ್ರಾಗ ಹಿಂಗೆ ಮಾಡೋದು. ಈ ಗಂಗಾಳದಾಗ ಹಾಕೋದು, ಗಂಗಾಳದಾಗ ಅರ್ಧ ಒಂದು ಚಪಾತಿಗೆ ಹಚ್ಚೋಟೆ ಎಣ್ಣೆ. ನೀವು ಈ ಮಗಳಿಗೆ ಹಾಲು ಕಸಿರ್ತಾಳ್ರಿ, ಅಂದಾಗ ಹಾಕ್ಲಿ ರೊಟ್ಟ್ಯಾಗ ಈ ಸುಳಿದು ಹೋದಿಲ್ರಿ. ಇವೇನು ಈ ಕಡೆ ಚಾಕನಲ್ಲ, ಈ ಕಡೆ ನೀರಿಗಿನೂ ಅಲ್ಲ.
ಮುಸ್ರಿ ಅಕಸ್ಮಾತ್ ಅವರೇ ತೊಗೊಂಡ್ರಿ ಇದನ್ನ ಒಂದು ಮುಸ್ರಿಯಾಗ ಇಡ್ತಾರೆ 33 ರೂಪಾಯಿ 32 ರೂಪಾಯಿ ಒಂದು ಪ್ಯಾಕೆಟ್ ಎಣ್ಣೆ ಇದು ರೀ ಹಾಲು ನಾವು ಮಾಡೀವಲ್ರಿ ಇಂಥ ಬದುಕು. ನೀರಂತರೂ ಬರೇ ಗಟ್ಟ 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 ಕುಡಿತಾರೆ. ಎಷ್ಟು ನೀರಿನ ಬಾಟ್ಲಿ ತುಂಬಿಟ್ರೂ ಸಾಕಾಗಲ್ಲ. ನಮ್ಮ ಸ್ನೇಹ ಅಂತೂ ಬೇಸರ ಮಾಡ್ಕೊಂಡ್ರಿ ನೀರಿನ ಬಾಟ್ಲಿಗಳು ತುಂಬಿಡ ಕೆಟ್ರ ತುಂಬಿಡ್ಲಿ ನಾ ಅಂತೇಳಿ ಅಂತ ಚಲ್ ಅಳಗಾಡಿಸಿ ಹಳೆ ನೀರು ಚಲ್ಲಿ ತುಂಬ ಅದ ನೀರಿನ ಅಲ್ಲೇ ಮಾಡಿ ಚೆಲ್ಲಿ ಬರ್ಬೇಕು ಹೊರಗ ಇಲ್ಲಿ ಮಾಡಕ್ ಯಾಕೆ ಬಂದಿ ಅಡ್ಗಿ ಮನ್ಯಾಗ? ಹಾ ಅಲ್ಲೇ ಹೊರಗೆ ಮಾಡೋ ನಡೀತಿ. ನಿಂದು ಐತಿ ಕ್ಲಾಸ್, ನಿಂದು ಐತಿ ಕ್ಲಾಸ್. ಈಗ ಒತ್ತಾಟ್ಲಿಂದ ಕ್ಲಾಸ್ ಚಾಲು ಆಗೈತ್ರಿ ಸದ್ದಿ. ಕ್ಲಾಸ್ ಚಾಲು ರೀ ದಾಳಿ ಹೊಡಿಲಿ ಯಾಸ್ರಂದ್ರ ನನಗಾರೆ ನೋಡ್ರಿ ಜೀವ ರೋಜ್ ಎಲ್ಲಿ ಹೋಗಂಗಿಲ್ಲ. ತಮ್ಮ ಮನ್ಯಾಗ ತಾವು ಹೋಗಿರ್ತಾರ. ಈ ಹುಡುಗರ ಸಲಾಗ ಕಿರಿಕಿರಿ ದಗದ ಟೆನ್ಷನ್ನು ಒಂದೊಂದು ಇರ್ತಾವ್ರಿ. ದುರ್ಬೀಜ್ ಕುಟ್ಟಿದ ದುರ್ಬೀಜ್ ಸಲಾಗ ಟೆನ್ಷನ್ ಮಾಡಿ 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 ಚಿಂತೆ ಮಾಡಿ 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 ಜಲಮ ಸಣ್ಣಾಗಿ ಹೋಗೈತಿ ನೋಡ್ರಿ. ಯಾರಿಗೆ ಯಾವಾಗ ಏನು ಬರ್ತಂತ ಗೊತ್ತಿರಂಗಿಲ್ಲ. ಇವು ಆದರೂ ನಮ್ಮ ಈ ವಯಸ್ಕ ಈಗಿನ ಮಂದಿಗೆ ಈ ಕಷ್ಟ ಬರಬಾರ್ದ್ರಿ. ಕಪ್ಪಗಿರಿ ಇತ್ತಲ್ಲೇವ ಬ್ಯಾಳಿ ಡಬ್ಬಿನ ಈಗ ಇಟ್ಕೊಂಡ್ಬಿಟ್ಟಾರೆ. ಎತ್ತದ ಇಳಿಸೋದು ಬೇಡ. ಸರಿ ಬ್ಯಾಳಿ ತಗೊಂಡು ಮರದಾಗ ಹಾಕೊಂಡು ಪಟ ಪಟ ಕೇರಿ ಅದ್ರ ಜಗ ಕಡ್ದು ಇಡಬೇಕು. ತಮ್ಮ ಮನ್ಯಾಗ ಸಿಸ್ಟಿಮ್ ಅಂತ ಮತ್ತೆ ಇದು ಯಾರಪ್ಪನ ಮನೆಯನ್ನ ಹಾ ಅಯ್ಯವ್ವ ನೋಡ್ರಿ. ಅದಕ್ಕೆ ಪಾನಿಪುರಿ ನಾನಾ ತಂದು ಕೊಡ್ತೀನಿ. ಏಟ್ ಯಾಕೆ ಹೊಲವಾಗಲ್ಲತ್ರಿ ಮುಸ್ರಿಗಿರಿ ಸತ್ವಾಗಿ ಹೇಳ್ತೀನಿ ರೀ. ಇವ್ರಂತ ಬಾಳೆ ನಾವು ಮಾಡಿಲ್ಲ. ಈಗ ದುಡಿತೀವಿ ರೊಕ್ಕ ಐತೆ ಅಂತ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಅದನ್ನ ನೋಡಕ್ಕೆ ಸಹಿಸ್ಕೊಳ್ 10 ರೂಪಾಯಿಗೆ ಒಂದು ಸಾಬೂನು ರೀ. ಅದು ಚಲೋ ಇಲ್ಲ ಅಂದ್ರೆ ಬಾಂಡೆ ತಿಕ್ಕ ಸಾಬೂನ ಮನೆ ಡಬ್ಬಿ ತೊಗೊಂಬಂದೀನಿ. ಅದು ರೌಂಡಾಗ ನಡವರ್ಕೆ ಇಟ್ಟು ಖಾಲಿ ಆಗೈತ್ರಿ. ಸುತ್ತಕ್ಕ ಸಾಬೂನ್ ಐತಿ. ಸರ್ ಅವ್ನ ಮಗ ಹೋಗಿ ಒಮ್ಮೆ ಎಲ್ಲ ಕೈ ಬಕೆಟ್ನಾಗ ಎತ್ತಾನ ಮತ್ತಿ ಚೋಟ್ ಕೈ ಹೆಚ್ಚಾಳಿ ಅದು ಕಲ್ಸುದ್ರಿ ನೀರಾಗ ಎದ್ದು ಬಿಡೋದು. ಈ ಕಡೆ 3 ದಿನಕ್ಕೆ ನೀರು ಬರ್ತಾವು. 3 ದಿನ ತನಕ ನೀರಾಗಂಗಿಲ್ಲ. ನಿನ್ನೆ ನೀರು ಅಂತ ಕೊಳ್ಳಾಡ್ಯಾರ ಚೆಲ್ ಮಾಡ್ರಿ ಅಂದ್ರೆ ಯಪ್ಪ ಆಗ್ಲಾರ್ದ್ರಿ. ನಾವ್ರಿ ನಮ್ಮ ಮಕ್ಳ ನಮ್ಮ ಮಾತು ಕೇಳಬೇಕಂದ್ರ ಏ ಪುಟ್ಟ ಬಾಮ್ಮ ಇಲ್ಲೇ ಅಂತ ಮಾಡಿ ಕರೆದ್ರಿ. ಯಾಕ ಅವ್ವ ಪುಟ್ಟಿ ಅನ್ನಕತ್ತಾಳ ಅಂತ ಜೊತೆ ಆಡ್ಕೊಂತ ಬಂದ್ಗಳನ್ನ ಒಂದು ಕೊಡ್ಬೇಕ್ರಿ. ಇಡ್ಲಿಕ್ಕಂದ್ರೆ ಹಿಂಗೆ ಹಿಡಿದು ಹಿಂಡಿ ಬಿಟ್ರ ಅಲ್ಲೇ ಕೈಲ ನೋಡ್ರಿ ಕೈಲಕ್ಕೂ ಇಲ್ಲ. ಈಗಿನಂಗಾದ್ರ ನಾವ್ಯಾಕೆ ಮಾಡ್ಯಾವ್ರಿ? ದಗಳ ಅನ್ನಕ್ಕೂ ಅವ್ರ ಮ್ಯಾಗ ಅದ್ರ ಹೆಸರು ಬರ್ದಿರ್ತಾರಂತ ಅಪರದೃಷ್ಟಿನೇ ಬಂದ್ಬಿಟ್ಟೈತ್ರಿ. ಅದಕ್ಕೆ ಪ್ರೂವ್ ಐತ್ರಿ, ಸಾಕ್ಷಿ ಐತ್ರಿ. ನಿಂದ್ರಿ ಗಪ್ರು ನಾನ್ ಸ್ಟಾಪ್. ಮೂಗಿನ ಸೊಳ್ಳೆ ಅಡ್ಡು ಸೇಮ್ ಟು ಸೇಮ್ ಜೆರಾಕ್ಸ್ ಕಾಪಿ ನೋಡ್ರಿ. ಸರಂದ ಮಮ್ಮಿದು ಮಾತಾಡಕ ಹೇಳಕ ಖುಷಿ ಇಲ್ಲ. ಇವೆಲ್ಲ ನಮ್ಮ ಕರೇಂದ್ರ ಅಂದ್ರ ನಮಗ್ ಬಾಳ ಹೊಟ್ಟಿ ಹುರುಕ್ತಾನ. ಈಗ ಇವು ತಿನ್ಬೇಕು ಯಾವಾಗಕ್ಕೂ ಎಷ್ಟು ಒಂದು ಅಟ್ಯಾಕ್ ತಿಂದಿಲ್ಲ. ಒಬ್ಬಕ್ಕೆ ಅಡಿಗೆ ಮನೆ ಕುತ್ಕೊಂಡು ಉಳ್ಳಾಗಡ್ಡಿ ಎಲ್ಲಾರು ತಿಂದಾರ. ಉಳ್ಳಾಗಡ್ಡಿ ಬಜ್ಜಿ ತಿಂದಿಲ್ಲ, ಮೆಣಸಿನ್ಕಾಯಿ ಚಟ್ನಿ ಯಾರು ತಿಂದಿಲ್ಲ, ಮತ್ತ ಪಲಾವ್ ತಿಂದಿಲ್ಲ. ಅಷ್ಟು ಉಳ್ಳಾಗಡ್ಡಿ ಕೊಬ್ಬರಿ ಸಾರು 8 ಕಿಲೋ. ಕಡ್ಲಿ ಪಲ್ಯ ಮಾಡೀನಿ. ಕಡ್ಲಿ ಪಲ್ಯ ಬೇಕು ಸಾಕು ಕಿಲೋ ಉಳ್ಳಾಗಡ್ಡಿ ಒಮ್ಮೆಮ್ಮಿಗೆ. ಅಲ್ಲ ಹಾಕ್ಬೇಕು. ಏನ್ ಇಲ್ಲಿ ನಿಮ್ಮ ಅಪ್ಪಂದು ಅಂಗಡಿ ಐತೆ ಏನ? ಹೆಂಗದಾರ ನೋಡ್ರಿ. ಇನ್ನೊಂದಿಟ್ಟು ಗ್ರೇವಿ ಮಾಡ್ಬೇಕಿತ್ತು. ಸರಿ ಇನ್ನೊಂದಿಟ್ಟು ಗ್ರೇವಿ ಮಾಡ್ಬೇಕಾಗಿತ್ತು. ಕಲಾಸ್ ಮಾಡ್ಬಿಟ್ರು. ಅದೆಲ್ಲ ಹಾಕಿ ಮಾಡಿದ್ರ ಚಂದ ಆಗದದು. ಅಲ್ಲ ಈಗ ಎಲ್ಲಿ ಹೋಗ್ಬೇಕು ಹೇಳ್ತಾರ ಈಗ ಇಲ್ಲೇ ಶಾಂತಿ ಐತೆ. ಅಲ್ಲ 4 ಹಾಕದ್ 2 ಹಾಕ್ಬೇಕವ, 6 ಹಾಕದ್ 4 ಹಾಕ್ಬೇಕವ. ಈಗ ಹೇಳಿರಲ್ಲ ಅವೇ ಮೊನ್ನೆ 5 ಕಿಲೋ ಮೊನ್ನೆ 2 ಕಿಲೋ. ಇವ್ ನಮ್ ನಾಳೆ ಉಳ್ಳಾಗಡ್ಡೆ ಅದ ನಂಗೆ ತಿರ್ಗಾಡ ಈಗ ಹೇಳ್ಬಿಟ್ಟಿರಲ್ಲ. ಈಗ ಹೇಳ್ಬಿಟ್ಟಿರಲ್ಲ ನಾ ಅಡ್ಗೆ ಮನೆ ಕಾಲಿಟ್ಟು ಉಳ್ಳಾಗಡ್ಡೆ ನೀರಿಗೆ ಹಚ್ಚಿದ್ದೆ ಕೇಳಿದ್ನ ಮಾಡಕ್ಕೆ ತಿಂತೀರಿ ಇರ್ಲಿಕ್ಕಿಲ್ಲ. ಇದೆಲ್ಲಿ ಪಾಪ ಯವ್ವ ನನ್ ಮ್ಯಾಗ ತಿಂದಿರಿ ಎಲ್ಲಾ ಮಾಡಿರಿ. ಮತ್ ನನ್ ಮ್ಯಾಗೆ ಬರೋದು. ಗ್ರೇವಿ ಮಾಡ್ಬೇಕಿತ್ತು. ಊಟ ಮೆಣಸಿನ್ಕಾಯಿ ನಮ್ ಸರ್ ಫೇಮಸ್ ರೀ. ಇಂಡಿಯಾ ಕಲ್ಲಾಗ ಭಾರಿ ಫೇಮಸ್ ರೀ. ಮಮ್ಮಿ ಸೀರಿಯಸ್ ಅದಲ್ಲ. ಅವನ್ನ ನಗಸ್ಬಿಡು ಚಾಲೆಂಜ್ ಸದ್ದಿ.
ಈಗ ಮಮ್ಮಿ ಇಂಟ್ರೆಸ್ಟ್ ಹೋಯ್ತ ಬಿಡ ಯವ್ವ ನೀನು ಯಾಕೆ ನಗಸ್ತಾನ ನಾ ಹೇಳ್ತೀನಿ ಎಲ್ಲ ನಕ್ಕಂದ್ರೆ ನೋಡ್ರಿ ನಗಬಾಡ ನಿಮ್ಮವ್ ನೆನ್ಪು ಮಾಡ್ಕೋ ನಿಮ್ಮವ್ವ ಇಲ್ಲ ನೆನ್ಪು ಮಾಡ್ಕೋ ನಗು ಬರ್ಲಿ ಈಗ ಮಮ್ಮಿ ಅಮ್ಮ ನಾನು ಮುಟ್ಟಬೇಡ ನಿಮ್ಮ ಮಮ್ಮಿ ಇಲ್ಲ ದೇವಪ್ಪ ಒಟ್ಟ ಮುಟ್ಟಬೇಡ ಆಕೆ ಅದಾಳೋ ಹೋಗ್ಯಾಳೋ ಎಣ್ಣೆ ಮಾತು ನನ್ನ ಮುಟ್ಟುದಿಲ್ಲ ನೀನು ಅಲ್ವೇ ನಿಮ್ಮ ಮಮ್ಮಿ ಇಲ್ಲ ದೇವಪ್ಪ ನಾನು ಅಕ್ಕಿಲ್ಲ ಒಂದು ಮಳ ದೂರ ನಗಿಸ್ತಾಳ ನಿಮ್ಮ ಅವ್ವ ಚಟೆ ಹಾಕಿದ್ರಿ ಆದ್ರು ಹೇಳಿವ ಹೋಗಿ ಏನ್ ನಿಮ್ಮ ಹೊಲ ಬಿತ್ತಿರಲ್ಲ ಊಟಕ್ಕೆ ಯಾವಲ್ಲ ಕಟ್ಟಪ್ನವ್ರಲ್ಲ ನಗೋಡ ಕುದಿ ಆಗ್ತೈತೆ ಅಂದೆ ಸಿಬಿಟ್ರೆ ಮಾಡ್ರಿ ನಗು ತಡೆದಾಗ್ಲಾರ ಕಪ್ಪುರಿ ಉಬ್ಬಿ ಎಸಿ ಬಟನ್ ಹಾಕ್ರೆ ಏ ಹಾಕ್ರಿ ಸುಮ್ಮನೆ ಯಾಕೋ ಒಬ್ಬೊಲವೇ ತೋರಿಬ್ರಿ ನೀವು ಹಿಂಗ ಮಾಡ್ತಿದ್ದೀರ ನಾವ್ ಹಿಂಗ್ ಮಾಡ್ತಿದ್ದಿಲ್ಲವೇ ನಾವು ಕರೆದು ಹೋಗ್ಬಿಟ್ಟಿದ್ದೀವೇ ಯವ್ವ ಅರ್ಧ ಪಕ್ಕ ಎಣ್ಣೆ ತಳಗ ಯಾವ ಹುಡುಗ ಮಾಡಿಲ್ಲವ ಯವ್ವ ನಮ್ಮ ಮನೆಗೆ ಹಿಂಗ್ ಮಾಡಿದ್ರೆ ನಮ್ ಗಂಡ ನಮ್ಗೆ ಬೈತಾರವ ಯವ್ವ ಅಯ್ಯವ್ವ ನಾವ್ ಹಿಂಗ್ ಮಾಡಿದ್ರ ಏಯಪ್ಪ ನಾವ್ ಹಿಂಗ್ ಮಾಡಲ್ಲ ಜಾಲಿಸ್ಬೇಕ ಹಿಂಗ್ ಗಳಿಗಾಡ್ಸ್ಬೇಕ ಬಿದ್ದೊಟ್ಟು ಎಣ್ಣೆ ಅದ್ರ ಬೀಳ್ತೈತಿ ಅದು ಹನಿ ಕೂಡಿದ್ರ ಹಳ್ಳ ಅಂತ ತೆನಿ ಕೂಡಿದ್ರ ರಾಸಿ ಅಂತ ಐತೆ ಅಂತೇಳಿ ದಮ್ಮ ಮಾಡಿ ಅವು ಎಲ್ಲ ಬದುಕಿರ್ತಾವ ಈಗ 4 ದಿನದಾಗ ಹಿಂಗೆಲ್ಲ ಮಾಡಿದ್ವಿ ಇದು ಮಾಡಿದ್ವಿ ಹಾಕ್ಬೇಕು ಹಾಕ್ಲದ್ದ ಇಲ್ಲ 5 ಕಿಲೋ ಉಳ್ಳಾಗಡ್ಡೆಗೆ ಏನು ಹಾಕಿ ಏನು ಮಾಡಿ ಒಂದು ವಾರದಾಗ ಸಿಗವ ಮಾಡವ ದಿನ ಊರಾಕ್ ಹೋಗೋದಾಗತ್ತ ಅಡ್ಡಾಡೋದಾಗತ್ತ ಇರ್ಬೇಕು ಕಳ್ಸಿಬೇಕು ನಮ್ಗೆ ಹಾಕ್ಬೇಕು ಸಿಂಧಿ ತಲಿ ಪಲಿ ಬಾಚ್ಕೊಂಡ್ ಕಸ ಕಡ್ಡಿ ಬಟ್ಟಿ ಮಡ್ಚುದಾರ ಮಾಡ್ತಾರೆ ಮಾಡಂಗಿಲ್ಲ ಗಿಣಿಗೆ ಹೋಗ್ಬೇಕು ಮತ್ ನೀವಿಟ್ಟು ಮಾಡ್ತಾರಂತ ಇಟ್ಕೊಂಡ್ರಿ ನೀವು ನನ್ನ ತಲೆ ಮ್ಯಾಗ ಹಾಕಿದ್ರ ನೋಡ್ ಮತ್ತೆ ಹೇಳ್ತೀನಿ ಮೊದ್ಲೇ ಪಿತ್ ನೆತ್ತಿಗೆರತ್ತಿ ಸ್ನೇಹ ಏನ್ ಮಾಡಕತ್ತಿ ಇನ್ನು ಈಗ ಅಮ್ಮ ಆದ್ರೆ ಮತ್ತೆ ಇಮಿಡಿಯೇಟ್ಲಿ ಅರ್ಬಿ ಮಾಡ್ತದ ಈಗ ರೀ ಎಣ್ಣೆ ಜಾಲಿಸಿ ತೆಗದ್ರ ಹಿಂಗತ್ತಿ ಪುರಿ ಹಾಕವ್ರಿ ತೆಗದ್ರನ ಹಿಂಗ ಹಾಕಿದ್ರನ ಮನೆ ಬಜ್ಜಿ ಮಾಡ್ಯಾರ ಅವ ಮಾಡ್ಲಿ ತಿನ್ಬೇಕು ಅದಕ್ಕೂ ಒಂದೊಂದು ಇದು ಇರ್ತೈತಿ ನಾನು ತಿನ್ನಾಕ ತಂದಿರ್ತೀನಿ ನೋಡ್ತಿರಿಲ್ಲ ಯಾವಾಗಾರ ಸಂತಿ ತೋರಿಸ್ತೀನಿ ತಿನ್ನಬಾರ್ದಂತೇಳಿ ಇವ್ರು ಹುಡು ತಕರಾರು ಇಲ್ಲ ತಿನ್ನಬೇಕು ಸ್ವಲ್ಪ ಅದಕ್ಕೂ ಏನು ಹಾಕ್ಬೇಕು ಹೆಂಗೆ ಹಾಕಬೇಕು ಎಷ್ಟು ತೆಗಿಬೇಕು ಎಷ್ಟು ಬಳಸ್ಬೇಕು ಬ್ಯಾಳಿ ಹಾಕಿದ್ರ ಅದನ್ನ ಬೊಗಣಿ ತೊಳ್ಕೊಂಡು ಒಗ್ಗಣಿಗೆ ಅದನ್ನ ಬ್ಯಾಳಿ ಓಟು ಸುರುವಂಗಿಲ್ರಿ ಅದು ಅರ್ಧ ಮರ್ಧ ಗಡಿಗೆ ಗಟ್ಟಿದ್ದ ಅದು ಹಂಗ ಮಾಡಿದ್ರೆ ಮತ್ತೊಬ್ರಿಗೆ ಸಾರು ಹಾಕಿರ್ತ ಬಡವ್ರ ಮನ್ಯಾಗ ಹಂಗ ನಾವಿಲ್ಲ ತೊಳೆದು ಗೀಚಿ ಮ್ಯಾಕೆತ್ತಿ ತಳಗೆತ್ತಿ ಅದನ್ನ ಕೈ ಆಡಿಸಿ ನಮ್ದಾಗದ್ರಿ ಹಂಗೆ ಮಾಡ್ರವ ಹಂಗೆ ಕಲೀರವ ಅಂತ ನಾವಂತೀವಿ ಮೊಸರು ತಗೊಂಡಿರ್ತಾರ ಅದು ಪೂರ್ತಿ ಆಳಿ ಚಂದಾಗ ಹೆಚ್ಚಗಂಗಿಲ್ಲ ನಾವೊಂದು ಆಳಿನ ಪ್ಯಾಕೆಟ್ನ್ಯಾಗ ಹಾಲಾಗಿಂದ ಮತ್ತೊಂದನ್ನು ನೀರು ಹಾಕಿ ಅಳಗಿಸಿ ಆಡಿ ನಮ್ಮ ಒಕ್ಕಲಿಗಾರ ಮಂದಿ ಚಾಳಿರಿ ಹಾಕ್ತೀವಿ ಹೋಲ್ ಬಿಡು ಮಮ್ಮಿ ಅದ್ರಾಗ ಏಟಿರ್ತ ಅಯ್ಯಯ್ಯೋ ನನಗರ ಯಾಕೋ ಏನೋ ಗೊತ್ತಿಲ್ಲ ಅವ ಇಟ್ಕೊಂಡು ಇಲ್ಲಿ ಚಿಟ್ ತಂದು ಬಟ್ಟಿ ಮಾಡ್ತಿದ್ರ ಆತ್ರಿಯಾಕ ನಡೆಸ್ತಾರ ಯವ್ವೋ ಎಂತ ಉಳ್ಳಾಗಡ್ಡಿ ಬಿದ್ದೈತಿ ನೋಡಿ ಅವತ್ತಳ ನೋಡ್ರಿ ಎಸ್ತಿರ್ತಾರ ಮಕ್ಳೊಂದು ಕೈಯಾಗ ಉಳ್ಳಾಗಡ್ಡಿ ತಗೊಂಡು ಹೋಗೋದ ಅಲ್ಲೇ ತೊಂಬರ್ಲೋ ಇಲ್ಲಿ ಎಸ್ತೀನಿ ಅನ್ನಂಗಿಲ್ಲ ಹೊಗದ ಹೊತ್ತು ತಂದಿರ್ತಾನೆ ಪಿರಿಯಡ್ ಆತಾಯೋ
ನಿಮ್ಮ ಸಂಬಂಧ ಕಾಟ್ರಿಸ್ ಹೋಗ್ಬಿಡಿ. ಫ್ಯಾಕ್ಟ್ರಿ ಹೋಗೈತಿ. ಪಾನಿಪುರಿ ವಾವ್ ವಾವ್. ಇವತ್ತು ಇದು ರೆಸಿಪಿ ನಮ್ಮ ಮಮ್ಮಿನೇ ಮಾಡ್ಯಾಳ ನೋಡ್ರಿ. ಪಾನಿನೂ ಮಾಡಿ ಫ್ರಿಜ್ದಾಗ ಇಟ್ರ ಆಲ್ರೆಡಿ. ಸಾಕಿಲ್ಲ ಇನ್ನ ಕರೀಲಿ. ಈ ಮಮ್ಮಿ ನನ್ನ ಕರಿಬೇ ಒಂದು ಈ 2 ಪ್ಲೇಟ್ರ ಬರ್ಬೇಕಲ್ಲ. ಪಾನಿಪುರಿ ಮಾಡತ್ತಾಡ್ರಿ ಹುಡ್ರ, ಪಟ ಪಟ ಮನಿ ನೀಟ್ ಇಡ್ರಿ. ನೀವು ನೀಟ್ ಇರ ನೋಡಮ್ಮ. ಪಾನಿಪುರಿ ಮಾಡತ್ತ ಜಟ್ ಪಟ್ ಕಸ ಹುಡಿಗ್ ಮಾರಿ ತಕೋರ್ ನೋಡಮ್ಮ. ಬೆಟಲ್ ಕುಕ್ಕದಂತಾರ ಅಷ್ಟೊತ್ತನ ಅಷ್ಟ್ ಮಾಡಿರಿ. ಮುಸ್ರಿ ಇತ್ತು ಮನ್ಯಾಗ, ಮುಸ್ರಿ ತಗೊಂಡ ತಿಕ್ಕಾಕೇನ್ ಬ್ಯಾಡ ಅಂತಿದ್ರ ನಿಮ್ಮನ್ನ ಯಾರ ಹೇಳ್ಬೇಕ? ಅದಕ್ಕೂನು ಹೇಳಾರ್ದ ಮುಸ್ರಿ ಅದಾವು. ನಮ್ಮ ಅಮ್ಮರ್ ಮಕ್ಕೊಂಡಾರ, ಒಯ್ಬೇಕು, ತಿಕ್ಬೇಕು, ಕಸ ಬೆಳಿಬೇಕು. ಇಲ್ಲ ಅಲ್ಲಿ ಬೋರ್ಡ್ ಹಚ್ಚಿ ನಾವು ಬೋರ್ಡ್ ಹಾಕಿವಂತೆ ಮನಿ ಮಾಡಿ ಆಡಾಕತ್ತಾರ. ಆಡ್ರಿ, ಆಡಾಕ ಉಳಿಸ್ಕೊಂಡಿನಿ. ದಗ್ದಾನು ಮಾಡ್ಬೇಕ್ರಿ ಅದ್ರ ಜೋಡಿ. ಏನ್ ಮಾಡ್ತೀರಿ? ನಮ್ಮ ಮಕ್ಳು ಹಿಂಗ್ ಮಾಡಿದ್ರ ನಾವು ಬದುಕ್ತಿದ್ದಿಲ್ಲೇವ. ಪಟ 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 ಅದೇ ಅವ್ರ ಮಕ್ಳಿಗೆ ಕಲ್ಸೋದಾಗೊಂದು ಈಗ ಚಂದಾಗ ಹೋಲ್ ಬಿಡು ಎಲ್ಲಿಗೆ ಹೋಗಿ ಬಿಡಿಸ್ತಾರ ಏನೋ ಗೊತ್ತಿಲ್ಲ. ಹುಬ್ಳ್ಯಾ ಪುಟ್ಟಿ ಖಾಲಿ ಸಿಗ್ಲಿಲ್ಲ ಅವರು. ಶಾರಮ್ಮನ ಪಾನಿಪುರಿ ರೆಸಿಪಿ ಇವತ್ತು ಸಖತ್ ನೋಡ್ರಿ. ಕ್ಲಾಸ್ ಜೊತೆಗೆ ಪಾನಿಪುರಿ. ಈ ಪಾನಿಪುರಿ ಇವತ್ತು 1-2 ಮಾಡಿಲ್ಲ ನೋಡ್ರಿ ಇದು. ಪಾನಿಪುರಿ 1-2 ಅಲ್ಲ ನೋಡ್ರಿ, ಎಲ್ಲರಿಗೂ ಕ್ಲಾಸ್ ತಗೊಂಡು ಕೊಟ್ರೇನು 2 ಬುಟ್ಟಿ ಕಡಿದ್ರು ಗುಳುಮ್ಸ ಆತಾವೆ ನೋಡಿ. ತುಂಬವಲ್ಲ ಪವಲ್ಲ. ನಾ ತಿನ್ನೋದು 2 ಬೇರೆ 4. ಎಷ್ಟು ಕಷ್ಟಪಡಬೇಕು. ರೊಟ್ಟಿ ಪಲ್ಯ ತಿನ್ನಕ್ಕೆ ಇಷ್ಟು ಬಾಯಿ ತಿರಂಗಿಲ್ರಿ ಹುಡುಗರು. ಪಾನಿಪುರಿ ಅಂದ್ರೆ ಈಗ ಹೆಂಗೆ ಬಾಯಿ ತೆರ್ತ ಅವಡ್ ದೊಡ್ಡ ಇದ್ರು ಗುಳುಬ್ಸ ಆತಾವ ಒಳಗೆ. ಇವತ್ತು ವಿಡಿಯೋ ನೋಡ್ಯಾರ ಎಲ್ಲರೂ ಸ್ಯಾರಮ್ ಕ್ಲಾಸ್ ತಗೊಂಡ ಅಂತಾರ ನೋಡಿ. ಅವ್ರಿಗೆ ಗೊತ್ತಾಗಿರುತ್ತ ಆಗಲ್ ಹೋಗ ಮಾಡಿದ ಪರಿಸ್ಥಿತಿ. ಮ್ಯಾಗಿಟ್ಟು ಮೆಣಸಿನ್ಕಾಯಿ ತೊಂಬಾನಿ ಸಾಕವ್ರಿಗೆ. ಉಣ್ಗ್ಯಾವ ಒಣಗಿರಂಗಿಲ್ಲ ಮತ್ತೇನು ಇದನ್ನ ಮಾಡ್ಬೇಕು, ಅಲ್ಲೇ ಬಿಡ್ಬೇಕನ್ನು. ಹನಿ ಪನಿ ರಾತ್ರಿ ಬರ್ತಂದ್ರ ಯಾಕೆ ಬೇಕ್ರಿ ಮಮ್ಮಿಗೆ? ಕರಿತೀನಿವ ನಾ ತಂದೆ. ಯವ್ವ ಅಲ್ಲೆಣ್ಣಿ ಚೆಲ್ಲಿ ಇಲ್ಲೆಣ್ಣಿ ಚೆಲ್ಲಿ ಎರಡು ತಿಂತಿರ್ತೀನಿ. ಈ ಬ್ಲಾಗ್ದಾಗ ಶಾರಮ್ಮನ ಕಡೆಯಿಂದ ಏನಂತ್ರಿ? ಏ ಕೊಬ್ಬರಿ ಎಣ್ಣೆ ಆ ಬಟ್ಟಲ್ದಾಗ ಇನ್ನ ಇಟ್ಟು ಐತಿಲ್ಲ 1000 ಮತ್ತ ನಾನು ಎಣ್ಣೆದು ಇಟ್ಟತನ ಅಡ್ಕ ತಗೊಂಡಿನಿ. ಮತ್ತೆ ನೀನು ತಂದು ನಮ್ಗೆ ಹಾಕ್ತಿ. ನೋಡ್ರಿ ಇಡ್ಬೇಕಿಲ್ಲ ಸ್ನೇಹ, ಇಡ್ಬೇಕಿಲ್ಲ. ಗಾಡಿಗಾರ ಹಚ್ಕೋ, ಎಲ್ಲಾರು ಹಚ್ಕೋ, ಸಾರ್ಕೋ. ನಮ್ಮ ಮಮ್ಮಿ ಅಂತೂ ಹಿಂಗದಾರಿ. ಗಪ್ ಕೂತು ಒಮ್ಮೆ ಸ್ಟ್ರಾಂಗ್ ಆಗಿ ಎಲ್ಲರನ್ನೂ ಒಮ್ಮೆ ಕ್ಲಾಸ್ ತೊಗೊಂಡ್ಬಿಡ್ತಾರ. ನಿಮ್ಮ ಮನ್ಯಾಗ ನಿಮ್ಮ ತಾಯಿ ಅಜ್ಜಿ ಹಿಂಗ ಅದಾರನು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಹಿಂಗ ಇರ್ತಾರ. ನಮ್ಮ ಏಜ್ನ್ಯಾರು ನಮ್ಮ ಹೌದ್ಯಾರು ಚಿಗೋ ದೊಡ್ಡದಾರ ಇದ್ದಂತರಿಗೆ ಆಗ್ತದೇನು ಸಹಿಸಕ್ಕಾಗೋದಿಲ್ಲ. ಚೆಲ್ಲು ಉಳಿಸು. ಓ ಶಾರಮ್ಮ ಬೈಕೋತಾನೆ ಒಂದು ಬುಟ್ಟಿ ಪಾನಿಪುರಿ ಕರ್ದಾರ್ರಿ. ಎಲ್ಲರೂ ಈಗ ಸದ್ಯಕ್ಕೆ ಪಾನಿಪುರಿ ಎಂಜಾಯ್ ಮಾಡಕತ್ತೀವಿ ನೋಡ್ರಿ. ಪಾನಿಪುರಿ ತಿನ್ನಮಂತ ಬರ್ರೀ. ನಿನ್ಗೊಂದು ಹಾಕ್ಕೊಡಂದ್ಯಾ? ಸಖತ್ ಆಕೆ
ಟೇಸ್ಟ್ ಏಕ್ ನಂಬರ್ ಆಗೈತೆ ನೋಡ್ರಿ. ಏ ಯಾಕೋ ಸಿರಿಯಾ ಒಮ್ಮೆ ತಿನ್ನೋಮ್ತಾರ ಬಡ್ದಾಡೋ ಸಂಬಂಧ ಸಾಕಾಗೈತೆ ನೋಡ್ರಿ. ಈಗ ಹಾಯ್ ಹಾಯ್ ಮಾಡ್ತಿತ್ಲ ಬಂಗಾರ ಕೋಶಿ. ಚೋಟಿ ಸಾಲೆಗೆ ಹೆಂಗೆ ನಿಂದಿರ್ತೀರಿ ಹಂಗೆ ನಿಂದ್ರ ನೋಡೋಣ. ಇಲ್ಲಿ ಬಾ ಇಲ್ಲಿ. ಹಾಂ ಸಾಲೆಗೆ ಹೆಂಗೆ ನಿಂದಿರ್ತೀರಿ ಅವ ಹಂಗನ ಕೈ ಕಟ್ಕೊಂಡು ನಿಂದಿರ್ತೀರಿಲ್ಲ. ಹಾಂ ಗೋ ಅಂದ್ಮ್ಯಾಗ ಹಂಗೆ ನಿಂದಿರ್ತೀರಿ. ಚಂದಾಗ ನಿಂದ್ರು. ನಾ ಏನಾರ ಕೇಳ್ತೀನಿ ನಿನಗೆ. ಎಲ್ಲರೂ ಶಾಣೆ ಅದಳವ ಚೋಟ್ ಅಂತಾರೆ. ನಾ ಕ್ವಶನ್ ಕೇಳ್ತೀನಿ ನಿಂದ್ರ ನೋಡೋಣ. ಅಲ್ಲಿ ನೋಡ್ರಿ ನಮ್ಮ ಪಿಲ್ಲೆ ನೋಡಮ್ ನಿಂದ್ರ. ಬಳಿ ಚಂದಾಗ ಬಳಿ ಆಟ ರೀ ಅದು ಅವ್ರ ಮನೆ ಅಂತ. ಅದು ಪಿಲ್ಯಾರ ಮನೆ ಅಂತ. ನಿನ್ನ ಮನೆ ಎಲ್ಲೈತಿ? ಇಲ್ಲೈತನ ಈ ಶ್ರೀ ಅದ ನೋಡ್ರಿ. ಏನದು ತಾಯಿಲ್ ನೋಡಮ್ಮ. ಅದು ಏನದು? ಏನು ಮಾಡಿರಿ? ಅಯ್ಯಯ್ಯೋ ಜಾಮೂನ. ಇಲ್ಲ ತಿನ್ಲಾಳ ಬರೀ ಮಾಡಾರ ಅಷ್ಟೇ. ಅದನ್ನು ತಿನ್ನೋರು ಬೇಕಿಲ್ಲ. ಇಲ್ಲಿ ನಿಂದ್ರ ಬಾ. ನಿನ್ನ ಕೈಗಟ್ಟ ನಿಂದ್ರಲ್ಲ. ಓಲೆ ಯಾವಾಗ ಮಾಡಬೇಡ. ಯವ್ವ ನಾಳೆ ಮಗಳು ಕೊಡ್ತಿ ತಮ್ಮಗೆ. ನೀನು ಕೊಡ್ತಿ ಇಲ್ಲ? ನೀ ಯಾರಿಗೆ ಕೊಡ್ತೀಯ ಮಗಳನ್ನ? ಓಮಗೂ ಕೊಡಲ್ಲ, ಶ್ರೀಗೂ ಕೊಡಲ್ಲ, ಪಿಲ್ಲೆಗ ಓಮ್ಯಾಗ ಅಷ್ಟೇ ಕೊಡ್ತೀಯ ಮಗಳನ್ನ? ನೋಡ್ರಿ ಓಮಗಷ್ಟೇ ಮಗಳು ಕೊಡ್ತಾ ಅಂತ. ಯಾಕ? ಓಮು ಕೊಡ್ತಾ ಅಂತ್ರಿ ಮಗಳನ್ನ. ನೋಡ್ರಿ ಹಂಗದ ಹುಡುಗಾಟಕ್ಕಷ್ಟೇ ಅಂತೀವ್ರಿ. ಅಳಸ್ಬೇಡ್ರಿ ಅವನ್ನ. ಅವ ಏನಾರ ಮಾತಾಡ್ತಾನ ಅದಕ್ಕೆ ಏನಾರ ಅರ್ಥ ಆಗುತ್ತೆ ಅವನಿಗೆ. ಇನ್ನ ಪಟ್ಟಕ್ಕನ ಮಾತಾಡಕ್ ಬರಲ್ಲ ನೆಟ್ಟಗ. ಇದರ ಓಮು ನೋಡ ಆತ ಮೇಮಿ ಮೇಮಿ ಬಾಯಿ ತರದಂದ್ರ ಮುಚ್ಚದ ಇಲ್ರಿ ಒಂದು. ಬಾರೆ ಓಮು ಇಲ್ಲಿ. ರಮೂಸ ಚೋಟಿಗೆ ಸಿರಿಯಾಗ ಒಟ್ಟಾಗಿ ಬರಲ್ತ್ರಿ. ಕಲ್ಲಿಗಿಲ್ಲಿ ಬೇಡ ನೋಡು. ಒಟ್ಟ ಒಬ್ರಿಗೊಬ್ರು ಹುಡುಗರು ನಮ್ಮ ಇಷ್ಟು ನೋಡ್ರಿ. ನಾ ಮಾಡ್ತೀನಿ ಗಜ್ಜ. ವಾವ್ ನಮ್ಮ ಸರು ಚಾ ಮಾಡ್ಕೊಂಬಂದೋಡ್ರಿ ಇಲ್ಲಿ. ಥ್ಯಾಂಕ್ ಯು ಸರು. ಮೆಳಗೆ ಮ್ಯಾಗ ಅದಾರ. ಮಮ್ಮಿನ ಅದಾಳ ಮ್ಯಾಗ. ಎಲ್ಲಿ ತಳಗದ? ಮನ್ಯಾಗ ಅದಾಳ ಮಮ್ಮಿ. ನೋಡವ ಎಟ್ಟತ್ತು ಹೋಗಿ. ನಾ ಮಮ್ಮಿನ ಮ್ಯಾಗ ಅದಾಳ ಅಂತ ನಾ ಅಂತೀನಿ. ಹೋಗಲ್ಲ ಆ ಕಡೆ. ಅವ್ ಕೇಳೋದ ದಂಡವ ಯವ್ವ. ಥ್ಯಾಂಕ್ ಯು. ಮೊಸರು ಕುಡಿದು ಚಂದಾಗಿರ್ತಾರ ಅಂದ್ರೆ ಇವರು. ಅವಿ ಎಲ್ಲಿದ ಮ್ಯಾಗಿಲ್ಲ ನವಿ. ಒಂದು ಕೆಲಸ ಹೇಳಿದ್ರೆ ಹೆಂಗೆ ಮಾಡ್ತೀರಿ ಅಂತೀನಿ ನಾನು. ಚಾ ಕುಡಿಯೋಣಂತ ಬರ್ರಿ. ಚಾ ಹುಡುಗರು ಅಲ್ಲಿ ನೋಡ್ರಿ, ಅಲ್ಲಿ ಲೈಟಿನ ಕಂಬ ತಳಗೆ ಆಟ ಆಡಕತ್ತಿದ್ರು. ಬೆಳಕೈತಂತ ಚಂದಾಗ. ಅಲ್ಲೇ ಗಾಡಿಗಳಿಗೇನು ಜಾಸ್ತಿ ಅಡ್ಡಾಡಂಗಿಲ್ಲ ಏನಿಲ್ಲ ರೀ. ಫುಲ್ ಆ ಕಡೆ ನೋಡಿದ್ರೆ ಮೇನ್ ರೋಡ್ ರೀ ಇದು, ಮುದ್ದಾವಳ ರೋಡ. ಈ ಕಡೆ ಹಿಂಗೆ ಹೋದ್ರೆ ನಾಣಪುರ ರೋಡ್ ಬರುತ್ತೆ. ಸೊ ಡೈರೆಕ್ಟ್ ಅಲ್ಲಿ ರೋಡಿಗೆ ಇಳಿದ್ಬಿಟ್ಟಿವಂದ್ರೆ ಸ್ಟೇಟ್ ಬಂದ್ರೆ ಅದೇ ನಮ್ಮ ಮನೆ ನೋಡ್ರಿ. ಅಲ್ಲಿ ಬಾತ್ರೂಮ್ ಕಾಣಕತ್ತೈತಲ್ಲ ಅದೇ ನಮ್ಮ ಮನೆ. ಮೊದಲೆಲ್ಲ ಈ ಥರ ರೋಡ್ ಇರಲಿಲ್ಲ ರೀ. ಈಗ ರೋಡ್ ಆಗೈತಿ, ಭಾಳ ಅನುಕೂಲ ಆಗೈತಿ ನೋಡ್ರಿ.
ಎಲ್ಲರೂ ಊಟ ಮಾಡಿ ಬೆಳಗ್ಗೆ ಮ್ಯಾಗ ಮುಕ್ಕೊಳಕ್ಕೆ ಹೋಗ್ಯಾರಿ. ಸದ್ಯಕ್ಕೆ ಟೈಮ್ ಬಂದು 10:30 ಆಗೈತಿ. ಸಾರಿತ್ತು, ಸಾರು ಕಸೈತಿ. ಈ ನನ್ನ ತಂಗಿ 11 ಆಗೈತ್ರಿ. 10:30 11 ಆಗಕ್ಕೆ ಬಂದೈತಿ. ಈಗ ಚಹಾ ಕಿಟ್ಟ ಚಹಾ ಕುಡಿಯಂಗಾಗೈತೆ ಅಂತೇಳಿ ಅಷ್ಟು ಬಾಂಡೆ ಅದಾವು. ಬೆಳಗ್ಗೆ ತಿಕ್ಕೊಂಡ್ರಾಯ್ತು. ಕಟ್ಟಿಗೆ ಒಲೆ ಮ್ಯಾಗ ಅನ್ನ ಮಾಡಿತ್ತು. ಅಷ್ಟು ಮ್ಯಾಗೆ ಹೋಗ್ಯಾರಿ ಮುಕ್ಕೋಣಕ್ಕೆ. ನಾನು ಸರು, ಓಮು, ಶ್ರೀ ಇಷ್ಟ ಬಂದಿದ್ದೀವಿ ಸದ್ಯಕ್ಕೆ. ತಣ್ಣಗೆ ಗಾಳಿ ಐತ್ರಿ. ಸೀರಿಯಲ್ ಹತ್ತೈತಿ. ನಾನಂತೂ ಟಿ ವಿ ಕಡೆ ಈಗ ಕ್ಯಾರನೇ ಇಲ್ಲರಿ ನಮಗಂತ್ರೂ. ಏನು ಚಂದ ಗಾಳಿ ಬಿಟ್ಟೈತಿ ನೋಡ್ರಿ. ಎಷ್ಟು ಚಂದ ಗಾಳಿ ಬಿಟ್ಟೈತಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಂತ. ನಮ್ಮಲ್ಲಿ 12-1 ಗಂಟೆ ಆದರೂ ಕೂಡ ನಮಗೆ ಟೈಮ್ ಭಾಳ ಅಂತ ಅನ್ಸಂಗಿಲ್ಲ. ಇಲ್ಲಿ ನಾವು 10-10:30 ಆದ್ರೆ ಇವು ಇಷ್ಟು ಟೈಮ್ ಆಗೈತೆ ಅನ್ನಂಗೆ ಅನ್ಕೊಂಡ್ಬಿಡ್ತೀವಿ. 8:30 9 ಅಷ್ಟೊತ್ತಿಗೆ ಊಟ ಆಗಿಬಿಡ್ತೈತೆ. ಅಡುಗೆನೂ ಜಲ್ದಿ ಆಗುತ್ತೆ. ಒಂದು ಲಗುಟ್ ಮುಕ್ಕೊಂಡಿರ್ತೀವಿ. ಬೆಳಗ್ಗೆ ಲಗುಟ್ ಎದ್ದು ಬಿಡ್ತೀವಿ ಫ್ರೆಂಡ್ಸ್. ಇಲ್ಲಿ ವಾತಾವರಣ ಎಲ್ಲ ಆಜು ಬಾಜು ಹೇಳೋದು, ಕೆಲಸ ಹೋಗೋದು ಬರೋದು, ಮಾತುಕತಿಲೆ ಅಂತೇಳಿ ಇಲ್ಲಿದು ಜೀವನನೂ ಒಂಥರ ಚಂದ ನೋಡ್ರಿ. ಇಲ್ಲೇ ಊಟ ಇಲ್ಲೇ ಬೆಳೆದೋಗಿವಿ. ಇವತ್ತು ಈ ಜೀವನನೇ ನಮಗೆ ಅಪರೂಪ ಅಂತ ಅನ್ಸಕತ್ತೈತಂದ್ರೆ ಅಯ್ಯೋ ಆ ಜೀವನ ಯಾವ ಲೆವೆಲಿಗೆ ನಮಗೆ ಬೇಸರಿಕೆ ಆಗಿರಬೇಕು. ಬಿಡುಗಡೆ ಇರಲೇ ಬದುಕಬೇಕು, ಅಲ್ಲೇ ಇರಲೇಬೇಕು. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲಿಗೆ ಬಂದಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಏನು ಮಿಸ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಎಲ್ಲರಿಗೂ ಕೂಡ ಇರೋದು ಒಂದೇ ಲೈಫ್ ಐತಿ. ಯಾರಿಗೂ ಕೂಡ ಡಬಲ್ ತ್ರಿಬಲ್ ಲೈಫ್ ಇರೋಲ್ಲ. ಎಲ್ಲರಿಗೂ ಒಂದೇ ಜೀವನ, ಒಂದೇ ಜೀವ. ಸೊ ಆದಷ್ಟು ನೀವು ಖುಷಿಯಾಗಿರಿ. ನಿಮ್ಮ ಆತ್ಮತೃಪ್ತಿಯಿಂದ ಇಟ್ಕೋರಿ. ಎಲ್ಲರ ಜೊತೆ ಖುಷಿಯಾಗಿರಿ. ಇರೋದೊಂದೇ ಲೈಫ. ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಪ್ರತಿ ಸೆಕೆಂಡು ಕೂಡ ನಿಮಗೋಸ್ಕರ ನೀವು ಬದುಕ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಬಾಯ್.